ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ವಾರದಲ್ಲಿ ದೇವರು ತನ್ನ ಪರಿಶುದ್ಧವಾದ ನಾಮದಲ್ಲಿ ನಮ್ಮೆಲ್ಲರನ್ನು ಕೂಡ ಒಟ್ಟಾಗಿ ಸೇರಿಸಿದ್ದಾರೆ. ಯೇಸು ಪ್ರತಿಯೊಂದು ದಿನವೂ ಕೂಡ ನಮ್ಮೊಡನೆ ಮಾತನಾಡುವುದು ಒಂದೇ ವಿಷಯ: ನಾನು ನಿನ್ನೊಡನೆ ಇದ್ದೇನೆ, ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ. ಹೌದಲ್ವಾ? ನೀವು ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ನೀವು ಯಾವುದೇ ಅಧ್ಯಾಯಗಳನ್ನು ತೆಗೆದು ಓದಿ ನೋಡಿ, ದೇವರು ಹೇಳೋದು ಒಂದೇ ಮಾತು: ನಾನು ನಿನ್ನ ಜೊತೆಯಲ್ಲಿದ್ದಾಗ ಮಾತ್ರ ನಿನಗೆ ಸುರಕ್ಷತೆ ಮನೋಭಾವ ಇರುತ್ತೆ. ಅಂದರೆ ದೇವರು ನನ್ನ ಜೊತೆಯಲ್ಲಿದ್ದಾರೆ ಅಂತೇಳಿ ಯಾರಿಗೆ ಅರ್ಥ ಆಗುತ್ತೋ ಅಂಥವನಿಗೆ ಮಾತ್ರ ತನ್ನ ಜೀವನದಲ್ಲಿ ಎದುರಾಗುವಂಥ ಎಲ್ಲ ಸಮಸ್ಯೆಗಳಿಂದ ರಕ್ಷಣೆ ಹೊಂದಿಕೊಳ್ಳುವಂತಹ ಒಂದು ಶಕ್ತಿ ಅವನಲ್ಲಿ ಇರುತ್ತೆ. ನಾವೊಂದು ವಾಕ್ಯವನ್ನು ನಾವು ಓದಿ ಸ್ವಲ್ಪ ಧ್ಯಾನ ಮಾಡೋಣ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 30ರಿಂದ ಓದೋಣವಾ? ಮತ್ತಾಯ ಅಧ್ಯಾಯ 6 ವಾಕ್ಯ 30ರಿಂದ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ: ಅಲ್ಪ ವಿಶ್ವಾಸಿಗಳೇ, ಇಂದಿದ್ದು ನಾಳೆ ಓಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾರರೆ. ಓದಿ. ಆದುದರಿಂದ ತಿನ್ನಲು ಏನು, ಕುಡಿಯಲು ಏನು, ಉಡಲು ಏನು ಎಂದು ಪೇಚಾಡಬೇಡಿ. ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ, ನಾಳೆಯ ಚಿಂತೆ ನಾಳೆಗೆ ಇರಲಿ, ಇಂದಿನ ಪಾಡೇ ಇಂದಿಗೆ ಸಾಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಈ ಮಾತುಗಳನ್ನು ಯೇಸು ಯಾಕೆ ಮಾತನಾಡಿದ್ರು ಅಂದರೆ, ಅಲ್ಪ ವಿಶ್ವಾಸಿಗಳ ಇಂದಿದ್ದು ನಾಳೆ ಒಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾರರೆ. ದೇವರಲ್ಲಿ ಮಾತನಾಡಿದ್ದು, ಯೇಸು ಮಾತನಾಡಿದ್ದು ಒಂದೇ ವಿಷಯಕ್ಕಾಗಿ, ನಮಗೆ ಸುರಕ್ಷತೆಯ ಮನೋಭಾವವನ್ನು ಉಂಟು ಮಾಡೋದಕ್ಕಾಗಿ. ಅಂದರೆ ಒಂದು ಮನುಷ್ಯ ಸಾಮಾನ್ಯವಾಗಿ ಯಾವುದಕ್ಕಾಗಿ ಕೊರಗುತ್ತಾನೆ, ಪೇಚಾಡ್ತಾನೆ? ಒಂದು ಇರೋದಕ್ಕೆ ಮನೆ, ಊಟ, ಬಟ್ಟೆ, ಕುಟುಂಬವನ್ನು ಸಾಕೋದಕ್ಕೆ ಒಂದು ಕೆಲಸ, ಹೌದಲ್ವಾ? ಆದರೂ ಇದೆಲ್ಲ ಇದ್ದರೂ ಕೂಡ ಮನುಷ್ಯನು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ನೀವು ಮೊದಲು ಸ್ವರ್ಗ ರಾಜ್ಯವನ್ನು ಹುಡುಕಿ, ಅಂದರೆ ಯೇಸುವನ್ನು ಹುಡುಕಿ, ನಿಜವಾದ ದೇವರನ್ನು ಹುಡುಕಿ. ಈ ದೇವರು ನಿಮಗೆ ಸಿಕ್ಕಿಬಿಟ್ರೆ ಇದರ ಜೊತೆಯಲ್ಲಿ ಎಲ್ಲವೂ ಕೂಡ ನಿಮಗೇನಾಗುತ್ತೆ? ಪ್ರತಿದಿನದ ಆಹಾರ ನಿಮಗೆ ಯೇಸುವಿನೇ ಒದಗಿಸಿ ಕೊಡ್ತಾರೆ. ಅದಕ್ಕೆ ಚಿಂತೆ ಮಾಡಿ ನೀವೇನಾಗಬೇಡಿ. ನಾಳೆ ಏನಾಗುತ್ತೋ ನಿಮಗೆ ಗೊತ್ತಿಲ್ಲ, ಇಂದಿನ ಪಾಡು ಇಂದಿಗೆ ಸಾಕು, ನಾಳೆದು ನಾಳೆಗಿರಲಿ ಅಂತೇಳಿ ಯೇಸು ಯಾಕೆ ಹೇಳಿದ್ರು ಅಂತೇಳಿದ್ರೆ, ಅವರು ಒಂದು ಮನುಷ್ಯನಿಗೆ ಒಂದು ಸುರಕ್ಷತೆಯ ಮನೋಭಾವವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯಾವುದನ್ನು ಮನುಷ್ಯ ಯಾವುದಕ್ಕಾಗಿ ಅವನು ಭಯ ಪಡ್ತಾ ಇದ್ದಾನೆ ಅದು ನಿಜ ಅಲ್ಲ, ನಾವು ನೋಡೋದು ನಿಜ ಅಲ್ಲ, ನಾವು ಕೇಳಿಸ್ಕೊಂಡಿದ್ದು ನಿಜ ಅಲ್ಲ. ನೋಡಿ, ಸೈತಾನ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೇಳಿಸ್ಕೊಳ್ತಾ ಇರ್ತೀವಿ, ಸೈತಾನ ಇದಿದ್ರೇ ನೀನು ಚೆನ್ನಾಗಿರೋದಕ್ಕೆ ಸಾಧ್ಯ, ನೀನು ಕೆಲಸ ಮಾಡಿದ್ರೇ ಚೆನ್ನಾಗಿರೋದಕ್ಕೆ ಸಾಧ್ಯ, ನಿನ್ನ ಮನೆ ಇದ್ರೇ ನೀನು ಆರಾಮಾಗಿರೋದಕ್ಕೆ ಸಾಧ್ಯ. ಅಂದರೆ ನಾವು ಈ ಕಣ್ಣಿಂದ ಏನು ನೋಡ್ತೀವಿ ಅದೆಲ್ಲ ಇದ್ರೇ ನೀನು ಚೆನ್ನಾಗಿರೋದಕ್ಕೆ ಸಾಧ್ಯ ಅಂಥೇಳಿ ಸೈತಾನ ಈ ಲೋಕವನ್ನು ಸುಳ್ಳಿನಲ್ಲಿ ಏನು ಮಾಡಿದ್ದಾನೆ? ನಂಬಿಕೆ ಇಡುವಂತೆ ಮಾಡಿ ಆ ನಂಬಿಕೆಯಲ್ಲೇ ಇವತ್ತು ಕುರುಡರನ್ನಾಗಿ ನಡೆಸ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇದೆಲ್ಲ ಇದ್ದರೆ ಮಾತ್ರ ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ, ಇದೆಲ್ಲವೂ ಕೂಡ ಬೇಕು, ಹೌದು. ಆದರೆ ಮೊದಲು ನೀವು ಯಾವುದನ್ನು ಹುಡುಕಿ? ಸ್ವರ್ಗ ರಾಜ್ಯವನ್ನು ಹುಡುಕಿ, ದೇವರನ್ನು ಹುಡುಕಿ. ದೇವರು ನಿನ್ನ ಜೊತೆಯಲ್ಲಿದ್ದರೆ, ಈ 91ನೇ ಕೀರ್ತನೆ ಯಾವಾಗಲೂ ನಾವು ಓದ್ತಾನೆ ಇರ್ತೇವೆ, ದೇವರ ಆಶ್ರಿತರು ಏನಾಗಿರ್ತಾರಂತೆ? ಸುರಕ್ಷಿತರಾಗಿರ್ತಾರೆ. ಈಗ ಅಲ್ಲಿ ಒಂದೊಂದು ಪಾಯಿಂಟ್ಗಳನ್ನು ಓದುವಾಗ ಅನೇಕ ಪಾಯಿಂಟ್ಗಳಿದೆ, ಹೌದಲ್ವಾ? ಕೆಡುಕು ನಿನ್ನ ಮನೆಯ ಗುಡಾರದ ಬಳಿ ಬರಲ್ಲ, ನಿನ್ನ ಬಾಗಿಲ ಬಳಿಗೂ ಬರೋದಿಲ್ಲ, ನೀನು ದೇವರ ಮಗಳಾಗಿರೋದ್ರಿಂದ ನೀನು ಸಿಂಹಗಳ ಮೇಲೆ ಸರ್ಪಗಳ ಮೇಲೆ ನೀನು ನಡೀತೀಯ ಅಂತೇಳಿ ಹೇಳ್ತಾರೆ. ಇದೆಲ್ಲ ಆಗುವಂಥ ಕೆಲಸನ? ಒಮ್ಮೆ ಯೋಚನೆ ಮಾಡಿ ನೋಡಿ, ಇದೆಲ್ಲ ಆಗುವಂಥ ಕೆಲಸನ?
ಖಂಡಿತವಾಗಿ ಇದಾಗತ್ತೆ. ಯಾವಾಗ ಅಂತೇಳಿದ್ರೆ ಯೇಸು ನನ್ನ ಜೊತೆಯಲ್ಲಿದ್ದಾಗ, ಯೇಸು ನನ್ನಲ್ಲಿದ್ದಾಗ, ಅವರ ವಾಕ್ಯಗಳು ನನ್ನಲ್ಲಿದ್ದಾಗ. ಯೇಸು ಹೇಳ್ತಾರೆ ಅಲ್ಪ ವಿಶ್ವಾಸಿಗಳೇ. ಅಂದರೆ ಅಲ್ಪ ವಿಶ್ವಾಸಿಗಳೆಂದರೆ ದೇವರಿದ್ದಾರೆ ಅಂತೇಳಿ ನಂಬ್ತಾರೆ, ಆದರೆ ಪೂರ್ತಿಯಾಗಿ ದೇವರ ಮೇಲೆ ನಾವು ಆಧಾರವಾಗಿದ್ದಾಗ ದೇವರು ನಮ್ಮನ್ನು ನಡೆಸ್ತಾರೆ ಎಂಬ ಆ ವಿಶ್ವಾಸವನ್ನು ನಿಮ್ಮಲ್ಲಿ ಬರಮಾಡಿಕೊಳ್ಳಿ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಹೀಗೆ 91ನೇ ಕೀರ್ತನೆಯನ್ನು ನಾವು ಓದುವಾಗ ಅಲ್ಲಿ ಮೊದಲ ವಾಕ್ಯ ಹೇಳುತ್ತೆ, ದೇವರ ಆಶ್ರಿತರು ಸುರಕ್ಷಿತರು. ಹೌದಲ್ವಾ? ಯಾರನ್ನು ಆಶ್ರಯ ಪಡ್ಕೊಂಡಾಗ ನಮಗೆ ಸುರಕ್ಷಿತ ಇದೆ? ದೇವರನ್ನು. ಆ ದೇವರು ಯಾರು? ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಆ ದೇವರು ಬೇರೆ ಯಾರೂ ಅಲ್ಲ ಪ್ರಿಯರೇ, ಅವರು ಯೇಸು ಕ್ರಿಸ್ತರಾಗಿದ್ದಾರೆ. ಈಗ ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸವಿಡೋದು ಅಂತೇಳಿ ಹೇಳಿದರೆ, ಈಗ ಫಿಸಿಕಲಾಗಿ ನಾವು ನೋಡುವಾಗ ಈ ಲೋಕ ಒಂದಿದೆ, ಹೌದಲ್ವಾ? ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ. ಈ ಬೈಬಲ್ ಹೇಳ್ಕೊಡುತ್ತೆ ಈ ಲೋಕಕ್ಕೆ ಒಂದು ಸಫಿಷಿಯೆಂಟ್ ಆದಂತಹ ರಿಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಅಂದರೆ, ಎಲ್ಲಿಂದ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣದಂತಹ ಒಂದು ಸ್ಪಿರಿಚುವಲ್ ವರ್ಲ್ಡ್ ಇದೆ, ಒಂದು ಪರಲೋಕ ರಾಜ್ಯ ಇದೆ. ಆ ಪರಲೋಕ ರಾಜ್ಯದಿಂದಲೇ ಈ ಲೋಕಕ್ಕೆ ಎಲ್ಲ ರೀತಿಯಾದಂತಹ ಒಂದು ನೆರವು ಸಹಾಯ ಸಿಗ್ತಾ ಇರುವಂಥದ್ದು. ಯೇಸು ಸ್ವಾಮಿ ಅದನ್ನೇ ಹೇಳಿದ್ದು, ಆ ಮಳೆ ಬರುವಾಗ ಅಲ್ಲಿ ಒಳ್ಳೆಯವರ ಮೇಲೆ ಮಾತ್ರ ಬರಲ್ಲ, ಕೆಟ್ಟವ್ರ ಮೇಲೆ ಬರುತ್ತೆ. ಸೂರ್ಯನ ಕಿರಣ ಕೆಟ್ಟವ್ರ ಮೇಲೆ ಮಾತ್ರ ಅಲ್ಲ, ಒಳ್ಳೆಯವರ ಮೇಲೆ ಕೂಡ ಬೀಳುತ್ತೆ. ಹಾಗಿದ್ರೆ ಇದೆಲ್ಲವೂ ಕೂಡ ಈ ಲೋಕಕ್ಕೆ ಸಿಗಬೇಕು ಅಂತೇಳಿದ್ರೆ ಇದರ ಹಿಂದೆ ಇವತ್ತೇನು ನಾವು ನೋಡೋಕ್ಕಾಗ್ತಾ ಇಲ್ಲ, ಆ ಆಧ್ಯಾತ್ಮಿಕವಾದ ಪರಲೋಕದಿಂದ ನಮಗೆ ಈ ಸಹಾಯ ಏನಾಗ್ತಾ ಇದೆ, ಒದಗಿ ಬರ್ತಾ ಇದೆ ಪ್ರಿಯರೇ. ಇವತ್ತು ನಾನು ನೀವು ಈ ಲೋಕ ಎಷ್ಟು ಸತ್ಯನೋ, ಈ ಕಣ್ಣಿನಿಂದ ನಾವು ಏನು ನೋಡ್ತಾ ಇದ್ದೀವೋ, ಇವತ್ತು ಕಣ್ಣಿಗೆ ಕಾಣದಂಥ ಒಂದು ಲೋಕ ಸತ್ಯವಾಗಿ ಇದೆ ಪ್ರಿಯರೇ. ಅದು ಇರೋದ್ರಿಂದನೇ ಈ ಲೋಕ ಇವತ್ತು ನಡೀತಾ ಇದೆ. ಆ ಲೋಕ ಇಲ್ಲ ಅಂತ ಹೇಳಿದ್ರೆ ಈ ಲೋಕ ಇಲ್ಲ. ಪ್ರೈಸ್ ದ ಲಾರ್ಡ್. ಅಲ್ಲಿ ದೇವರು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮನುಷ್ಯ 100% ಇಲ್ಲ. ದೇವದೂತರು ಕೆಲಸ ಮಾಡದೆ ಹೋದರೆ ಮನುಷ್ಯನಿಗೆ ರಕ್ಷಣೆ ಇಲ್ಲ. ಅದು ಆ್ಯಕ್ಟಿವ್ ಆಗಿರೋದ್ರಿಂದಲೇ ಲೋಕ ಇವತ್ತು ಆ್ಯಕ್ಟಿವ್ ಆಗಿದೆ. ಅದು ಸ್ಟಾಪ್ ಆದರೆ ಇದು ಪರ್ಮನೆಂಟಾಗಿ ಸ್ಟಾಪ್ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ 91ನೇ ಕೀರ್ತನೆ, ಮತ್ತಾಯ 6ನೇ ಅಧ್ಯಾಯ ಇವೆಲ್ಲವೂ ಕೂಡ ನಮಗೇನು ಹೇಳುತ್ತೆ ಅಂದರೆ, ಒಂದು ಸುರಕ್ಷತೆಯ ಮನೋಭಾವವನ್ನು ತಂದು ಕೊಡುತ್ತೆ. ಇಲ್ಲ, ನನ್ನ ಜೊತೆ ಯಾರಿದ್ದಾರೆ? ಯೇಸು ಇದ್ದಾರೆ. ನಾನು ಯಾವುದಕ್ಕೂ ಕೂಡ ಏನು ಪಡಬಾರ್ದು, ಭಯ ಪಡಬಾರ್ದು ಅನ್ನೋ ಒಂದು ಧೈರ್ಯವನ್ನು ತುಂಬುವಂಥ ವಾಕ್ಯಗಳಿದು. 41:10 ಯೆಶಾಯ ಕೂಡ ಹೇಳುತ್ತೆ, ಹೆದರಬೇಡ, ಭಯಭ್ರಾಂತನಾಗಬೇಡ, ನಾನೇ ನಿನ್ನ ದೇವರು, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನನ್ನ ವಿಜಯದ ಹಸ್ತ ನಿನ್ನ ಮೇಲಿದೆ. 49:15 ಯೆಶಾಯ ಹೇಳುತ್ತೆ, ಹೆತ್ತ ತಾಯಿ ನಿನ್ನನ್ನು ಮರೆತು ಬಿಟ್ಟರು, ನಾನು ನಿನ್ನನ್ನು ಮರೆಯೋದಿಲ್ಲ. ಈ ರೀತಿಯಾಗಿ ಅನೇಕ ವಾಗ್ದಾನದ ಸಂದೇಶಗಳು ಏನಿದೆ, ವಾಕ್ಯಗಳು ಬೈಬಲಲ್ಲಿದೆ. ಇವೆಲ್ಲವೂ ನಮಗೆ ಹೇಳೋದು ಒಂದೇ ಸಾರಾಂಶ ಏನು ಅಂತ ಹೇಳಿದ್ರೆ, ನೀನು ಭಯ ಪಡಬೇಡ, ನಿನ್ನ ಜೊತೆ ನಾನಿದ್ದೇನೆ. ಆ ಸುರಕ್ಷತೆಯನ್ನು ಕೊಡ್ತಾ ಇದ್ದಾರೆ. ಇಡೀ ಲೋಕ ಯಾವುದಕ್ಕೆ ಚಿಂತೆ ಪಡ್ತಾ ಇದೆಯೋ, ಯೇಸುವಿನಲ್ಲಿರುವವರಿಗೆ ಅದು ಚಿಂತೆ ಇಲ್ಲ. ಇವತ್ತು ನಿಮಗೆ ಚಿಂತೆ ಇದೆಯಾ? ಊಟದ್ದೇನಾದರೂ ಚಿಂತೆ ಇದೆಯಾ? ಬಟ್ಟೆಗೇನಾದರೂ ಚಿಂತೆ ಮಾಡ್ತಾ ಇದ್ದೀರಾ? ಏನಾದರೂ ಈ ಲೋಕದಲ್ಲಿ ಜನಗಳು ಚಿಂತೆ ಮಾಡ್ತಾ ಇದ್ದಾರಲ್ವ, ಅದಕ್ಕೇನಾದರೂ ಚಿಂತೆ ಮಾಡ್ತಾ ಇದ್ದೀವ ನಾವು? ಇದೇ ದೇವರ ಆಶ್ರಿತರು ಸುರಕ್ಷಿತರು. ಪ್ರೈಸ್ ದ ಲಾರ್ಡ್. ರೋಗ ಬಂದರೂ ಇವತ್ತು ಭಯ ಪಡಲ್ಲ, ನಾವು ಸತ್ರೂ ಭಯ ಪಡಲ್ಲ. ಇವತ್ತು ನಮಗೆ ಒಂದು ನಂಬಿಕೆ ನಿರೀಕ್ಷೆ ಇದೆ. ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದಕ್ಕಾಗಿ ತವಕ ಪಡ್ತಾ ಇದ್ದೀವಿ? ಸ್ವರ್ಗ ರಾಜ್ಯಕ್ಕಾಗಿ ತವಕ ಪಡ್ತಾ ಇದ್ದೀವಿ, ನಿತ್ಯ ಜೀವಕ್ಕಾಗಿ ತವಕ ಪಡ್ತಾ ಇದ್ದೀವಿ. ಈಗ ನಾವು ಅಲ್ಪ ವಿಶ್ವಾಸಿಗಳಲ್ಲ, ನಾವು ಕ್ರಿಸ್ತ ಯೇಸುವಿನಲ್ಲಿರುವಂತಹ ವಿಶ್ವಾಸಿಗಳಾಗಿದ್ದೇವೆ ಪ್ರಿಯರೇ. ಅಲ್ಪ ವಿಶ್ವಾಸಿಗಳು ಈ ಶರೀರಕ್ಕೆ, ಲೋಕಕ್ಕೆ ಸಂಬಂಧಪಟ್ಟಿದ್ದನ್ನು ಕೇಳ್ತಾರೆ. ಆದರೆ ಪರಿಪೂರ್ಣ ವಿಶ್ವಾಸ ಉಳ್ಳವರು ಕೇಳೋದೊಂದೇ, ಎಸಪ್ಪ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿರಬೇಕು. 27ನೇ ಅಧ್ಯಾಯ ಕೀರ್ತನೆಗಳಲ್ಲಿ ದಾವೀದರಸ ಹೇಳ್ತಾನಲ್ವ, ನನಗೊಂದೇ ಒಂದು ಆಸೆ ಸ್ವಾಮಿ, ನನ್ನ ಜೀವಮಾನವೆಲ್ಲ ನಾನು ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿ ನಾನು ಜೀವಿಸಬೇಕು. ಹಾಗಿದ್ದರೆ ಈ ಸುರಕ್ಷತೆಯ ಮನೋಭಾವ ಅವನಿಗೆ ಎಲ್ಲಿಂದ ಬಂತು? ಆತನಿಗೆ ಗೊತ್ತು, ತನಗಿರೋ ಅಧಿಕಾರದಿಂದ ನನಗೆ ರಕ್ಷಣೆ ಇಲ್ಲ, ನನ್ನಲ್ಲಿರುವಂತಹ ಈ ಒಂದು ಇಸ್ರೇಲರಿಗೆ ರಾಜ, ಈ ಒಂದು ಅಧಿಕಾರದಿಂದ ನನಗೆ ಯಾವುದೇ ರಕ್ಷಣೆ ಇಲ್ಲ. ಅವನಿಗೆ ಆ ಒಂದು ಸುರಕ್ಷತೆಯ ಒಂದು ಮನೋಭಾವ ಎಲ್ಲಿ ಬರ್ತಾಯಿತ್ತು ಅಂತ ಹೇಳಿದ್ರೆ, ಆತನು ಯಾವಾಗೆಲ್ಲ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರ ಪ್ರಸನ್ನತೆಯಲ್ಲಿ ಇರ್ತಾಯಿದ್ದ ನೋಡಿ, ಅವನಿಗೆ ಆಗ ಅರ್ಥ ಆಗ್ತಾಯಿತ್ತು, ನನ್ನ ಜೀವನ ರಾಜನಾಗಿ ಜೀವಿಸೋದಲ್ಲ, ನನ್ನ ಜೀವನ ದೇವರ ಪ್ರಸನ್ನತೆಯಲ್ಲಿ ದೇವರ ಮಗನಾಗಿ
ಜೀವಿಸೋದು ನಿಜವಾದ ಜೀವನ ಅಂತೇಳಿ ಅವನಿಗೆ ಅರ್ಥ ಆಗ್ತಾಯಿತ್ತು. ಆದ್ದರಿಂದ 91ನೇ ಕೀರ್ತನೆ ಬರೀಬೇಕಾದ್ರೆ ಆತ ಹೇಳ್ತಾನೆ, ಆತನ ಜೀವನದಲ್ಲಿ ನಡೆದ ಘಟನೆಗಳನ್ನೇ ಆತನು ಬರೆದಿದ್ದು. ಆತನು ಕುರಿಗಳನ್ನು ಮೇಯಿಸುವಾಗ ಕುರಿಗಳ ಮೇಲೆ ಸಿಂಹಗಳು ಅಟ್ಯಾಕ್ ಮಾಡ್ತಾಯಿತ್ತು, ಕಾಡು ಮೃಗಗಳು ಅಟ್ಯಾಕ್ ಮಾಡ್ತಾಯಿತ್ತು. ಆದ್ದರಿಂದಲೇ ಆತ ಹೇಳ್ತಾ ಇದ್ದ, ಆ ದೇವರ ನಾಮದಲ್ಲಿ ನಾನು ಸಿಂಹಗಳ ಮೇಲೆ ಕೂಡ ನಡೀತಾ ಇದ್ದೆ. ಅಂದರೆ ನಾನು ಜಯಿಸ್ತಾ ಇದ್ದೆ, ಆ ಸಿಂಹಗಳನ್ನು ನಾನು ಸೋಲಿಸ್ತಾ ಇದ್ದೆ, ಕರಡಿಗಳನ್ನು ನಾನು ಸೋಲಿಸ್ತಾ ಇದ್ದೆ. ನಂತರ ಆ ವಿಪತ್ತುಗಳು, ಕಷ್ಟಗಳು ನನ್ನ ಮನೆಯ ಗುಡಾರಕ್ಕೂ ಬರೋದು ಅಂತೇಳಿ ಆತನು ಯಾಕೆ ಹೇಳ್ತಾ ಇದ್ದ ಅಂತ ಹೇಳಿದ್ರೆ, ನೋಡಿ ಗೊಲ್ಯಾತನನ್ನು ಇಡೀ ಇಸ್ರೇಲ್ ಆ ಒಂದು ಸೈನ್ಯ ನೋಡಿ ಏನಾಗ್ತಾಯಿತ್ತು, 3 ದಿನಗಳು ಅವನ ಹತ್ರನೇ ಹೋಗ್ತಾ ಇಲ್ಲ. ಗೊಲ್ಯಾತ ಬಂದು ಯಾವಾಗೆಲ್ಲ ದೇವ ಜನರನ್ನು ಶಪಿಸಿ ಹೋಗ್ತಾ ಇದ್ನೋ, ಭಯಪಟ್ಟು ಇವ್ರು ಏನಾಗ್ತಾಯಿದ್ರು, ಹಿಂದೆ ಹೋಗ್ತಾಯಿದ್ರು. ಸೌಲ ಹೇಳ್ಬಿಟ್ಟ, ಇವನನ್ನು ಗೆದ್ದರೆ ನಾನೇನು ಮಾಡ್ತೀನಿ, ಅರ್ಧ ರಾಜ್ಯವನ್ನೇ ಕೊಟ್ಟು ಬಿಡ್ತೀನಿ ಅಂತೇಳಿ ಹೇಳ್ತಾ ಇದ್ದ. ಆದರೆ ಬಾಲಕ ದಾವಿದ ತನ್ನ ಅಣ್ಣಂದರಿಗೆ ಊಟ ತೆಗೆದುಕೊಂಡು ಹೋದಾಗ ಆತನು ದೇವ ಜನರನ್ನು ಬೈಯುವಂಥ ಆ ದೇವ ದೂಷಣೆ ಮಾತುಗಳು ಆತನ ಕಿವಿಗೆ ಬಿದ್ದಾಗ ಅವನೊಳಗಡೆ ಒಂದು ಸುರಕ್ಷತೆ ಮನೋಭಾವನೆ ಇತ್ತು. ಆದ್ದರಿಂದ ಆತ ಹೇಳ್ದ, ಇವನು ಸುನ್ನತಿ ಇಲ್ಲದಂಥವನು, ದೇವರ ಮಕ್ಕಳನ್ನು ಇವನು ಬೈಯೋದಕ್ಕೆ ಇವನು ಯಾರು ಅಂಥೇಳಿ ಅವನು ಈ ಕಣ್ಣಿನಿಂದ ಅವನು ನೋಡಲಿಲ್ಲ ಅವನನ್ನು. ಆ ಗೊಲ್ಯಾತನನ್ನು ನೋಡಿದ್ದು ತನ್ನಲ್ಲಿದ್ದಂತಹ ದೇವರ ಒಂದು ನಾಮದ ಬಲದಿಂದ ಅವನನ್ನು ನೋಡ್ದ. ಅವನಿಗೆ ಗೊತ್ತಿತ್ತು, ನಾನಲ್ಲ ಜಯ ಪಡೆಯೋದು, ನನ್ನಿಂದಲ್ಲ ಜಯ ಸಿಗೋದು, ನನ್ನಲ್ಲಿರುವಂಥ ದೇವರಿಂದ ಜಯ ಸಿಗುವಂಥದ್ದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದಲೇ ಯೇಸು ಸ್ವಾಮಿ ಹೇಳಿದ್ದು, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿದ್ದಾಗ ನೀವು ಏನನ್ನು ಕೇಳಿದರೂ ಹೊಂದಿಕೊಳ್ತೀರಾ, ನನ್ನನ್ನು ಬೇರ್ಪಟ್ಟು ನೀವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಹಾಗಿದ್ದರೆ ಈ ಒಂದು ಸುರಕ್ಷತೆ ಮನೋಭಾವನೆ ಎಲ್ಲಿ ಬರುತ್ತೆ ಅಂದರೆ, ಪ್ರತಿನಿತ್ಯ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಾಗ, ಆ ವಾಕ್ಯಗಳನ್ನು ಒಪ್ಪಿಕೊಂಡಾಗ, ಆ ವಾಕ್ಯಗಳಂತೆ ನಾವು ನಡೆಯುವಾಗ ಖಂಡಿತವಾಗಿ ಆ ದೇವರ ವಾಕ್ಯಗಳು ನಮ್ಮೊಡನೆ ಮಾತನಾಡುತ್ತೆ ಪ್ರಿಯರೇ. ಅದು ಕ್ರಿಯೆ ಮಾಡುತ್ತೆ. ಅದು ಯಾವಾಗ ಕ್ರಿಯೆ ಮಾಡುತ್ತೋ ನಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಏನು ಅಂತ ಹೇಳಿದ್ರೆ, ನಾನು ಯಾವ ಲೋಕಕ್ಕಾಗಿ ನಾನು ತವಕ ಪಡ್ತಾ ಇದ್ದೀನೋ ಆ ಲೋಕ ಇದೆ. ನಾನು ಯಾವ ದೇವರಲ್ಲಿ ವಿಶ್ವಾಸ ಇಟ್ಟಿದ್ದೀನೋ ಆ ದೇವರು ಪರಲೋಕದಲ್ಲಿದ್ದಾರೆ. ನಾನು ಯಾವ ದೇವರನ್ನು ನಂಬಿದ್ದೀನೋ ಆ ದೇವರ ಮುಖಾಂತರವೇ ನನಗೆ ಈ ಕುಟುಂಬ ನನಗೆ ಸಿಕ್ಕಿದ್ದು, ಈ ಮಕ್ಕಳು ನನಗೆ ಸಿಕ್ಕಿದ್ದು, ಈ ಒಂದು ಜಾಗ ಸಿಕ್ಕಿದ್ದು, ಪ್ರತಿಯೊಂದು ಕೂಡ ನನಗೆ ಎಲ್ಲವೂ ಕೂಡ ಸಿಕ್ಕಿದ್ದು ಯಾರಿಂದ? ಹೌದಲ್ವಾ? ಪ್ರಭುವಿನಿಂದ ಬಂದ ಸ್ವತ್ತು ಪುತ್ರ ಸಂತಾನ ಕರುಳ ಕೊಡಿ ಆತನು ನೀಡುವ ಬಹುಮಾನ ಅಂತೇಳಿ ಕೀರ್ತನೆ 127:3. ಅಂದರೆ ಪ್ರತಿಯೊಂದು ಕೂಡ ನನಗೆ ಸಿಕ್ಕಿದ್ದು ಎಲ್ಲಿಂದ ಅಂತೇಳಿದ್ರೆ, ಈಗ ಕಣ್ಣಿಗೆ ಕಾಣದೇ ಇರುವಂತಹ ಆ ಲೋಕದಿಂದಲೇ ಪ್ರಿಯರೇ, ಅಲ್ಲಿರುವಂಥ ದೇವರಿಂದಲೇ. ಆದ್ದರಿಂದಲೇ ಈ 91ನೇ ಕೀರ್ತನೆ ಮತ್ತು ಮತ್ತಾಯ 6ನೇ ಅಧ್ಯಾಯ ಇವೆರಡೂಗಳು ಕೂಡ ಪ್ರಿಯರೇ ನಮಗೆ ಒಂದು ಸುರಕ್ಷತೆಯ ಮನೋಭಾವನೆಯನ್ನು ನಮ್ಮಲ್ಲಿ ಏನು ಮಾಡುತ್ತೆ, ತುಂಬುತ್ತೆ. ನಾವು ಒಂಟಿ ಅಲ್ಲ, ನಮ್ಮ ಜೊತೆಯಲ್ಲಿ ಸದಾ ಯಾರು ಇರ್ತಾರೆ? ಯೇಸು ಇರ್ತಾರೆ. ಪ್ರೈಸ್ ದ ಲಾರ್ಡ್. ಹಾಗಿದ್ರೆ ಇವತ್ತು ನೀವು ಯಾರ ಮೇಲೆ ವಿಶ್ವಾಸವಿಟ್ಟು ಇಲ್ಲಿ ಬಂದಿದ್ದೀರಾ? ಯಾರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀರಾ? ಯೇಸುವಿನ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀರಾ? ಈಗ ಎಲ್ಲರೂ ಚಿಂತೆ ಮಾಡುವಂತೆ ನೀವು ಚಿಂತೆ ಮಾಡ್ತಾ ಇಲ್ಲ. ಮೊದಲು ಮಾಡ್ತಾ ಇದ್ರಿ, ಈಗ ಮಾಡ್ತಾ ಇಲ್ಲ. ಯಾಕೆ? ಈಗ ನಿಮಗೊಂದು ಸತ್ಯ ಅರ್ಥ ಆಗಿದೆ. ಆ ಸತ್ಯ ಏನು ಅಂತ ಹೇಳಿದ್ರೆ, ಯೇಸು ನನ್ನ ದೇವರು, ಯೇಸು ನನ್ನ ಜೊತೆಯಲ್ಲಿದ್ದಾಗ ನಾನು ಯಾವುದಕ್ಕೂ ಕೂಡ ಕೊರತೆ ಪಡೋದಿಲ್ಲ. ಯೇಸು ನನ್ನ ಜೊತೆಯಲ್ಲಿದ್ದಾಗ ನಾನು ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯೇಸು ಮರಣವನ್ನು ಜಯಿಸಿದ್ದಾರೆ, ಯೇಸು ಈ ಲೋಕವನ್ನು ಜಯಿಸಿದ್ದಾರೆ, ಯೇಸು ಪಾಪವನ್ನು ಜಯಿಸಿದ್ದಾರೆ. ಅವರು ಸತ್ತು ಪುನರುತ್ಥಾನಗೊಂಡು ಆ ಕ್ರಿಸ್ತ ಯೇಸುವಿನಲ್ಲಿ ನಾನು ವಿಶ್ವಾಸ ಇಟ್ಟಿದ್ದರಿಂದ ಆ ಪುನರುತ್ಥಾನದಲ್ಲಿ ಈಗ ನಾನೂ ಕೂಡ ಏನಾಗಿದ್ದೇನೆ, ಪುನರುತ್ಥಾನ ಹೊಂದೇ. ಕ್ರಿಸ್ತ ಯೇಸು ಯಾವ ರೀತಿಯಾಗಿ ಪಾಪಕ್ಕೆ ಒಂದೇ ಸಲ ಅಲ್ಲ, ಯುಗಾಂತರಕ್ಕೂ ಎಲ್ಲ ಕಾಲಕ್ಕೂ ಅವರು ಸತ್ತು ಹೋದರು. ಇವತ್ತು ನಾನು ಕೂಡ ಏನಾಗಿ ಹೋಗಿದ್ದೀನಿ, ಲೋಕಕ್ಕೆ ಪಾಪಕ್ಕೆ ಸತ್ತು ಹೋಗಿದ್ದೀನಿ ನಾನು. ಈಗ ಈ ಮನೋಭಾವನೆ ನನ್ನಲ್ಲಿದೆ. ಈ ಸತ್ಯ ನನಗೆ ಅರ್ಥ ಆಗಿರೋದ್ರಿಂದ ನಾನು ಯಾವುದಕ್ಕೂ ಚಿಂತೆ ಮಾಡಲ್ಲ. ನಾನು ಅದಕ್ಕೆ ಅಲ್ಲಿ ಕೀರ್ತನೆಗಾರ ದಾವಿದರಸ ಹೇಳ್ತಾನೆ, ಬೀಳಲಿ 1000 ಹೆಣಗಳ ನನ್ನ ಎಡಗಡೆ, ಬೀಳಲಿ 10,000 ಹೆಣಗಳೇ ನನ್ನ ಬಲಗಡೆ, ನಾನೇನು ಮಾಡಲ್ಲ, ಭಯ ಪಡಲ್ಲ. ಪ್ರೈಸ್ ದ ಲಾರ್ಡ್. ಹೌದಲ್ವ? ಇದೆಲ್ಲ ಅವನು ಹೇಳಬೇಕು ಅಂತ ಹೇಳಿದ್ರೆ ತನ್ನ ಜೀವಿತದಲ್ಲಿ ಆದಂಥ ಘಟನೆಗಳನ್ನೇ ಆತನು 91ನೇ ಕೀರ್ತನೆಗಳಲ್ಲಿ ಬರೆದಿಕ್ಕಿರೋದು. ಯುದ್ಧದಲ್ಲಿ ಹೋಗುವಾಗ ಆತನ ಎಡಬಲದಲ್ಲಿ ಏನಾಗ್ತಾಯಿತ್ತು, ಹೆಣದ ರಾಶಿಗಳನ್ನು ಆತನು ನೋಡುವಾಗಲೂ ಕೂಡ ಆತನು ಭಯ ಪಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿತ್ತು ತನ್ನ ಜೊತೆಯಲ್ಲಿ ಯಾರಿದ್ದಾರೆ, ಸರ್ವಶಕ್ತರಾದ
ದೇವರಿದ್ದಾರೆ ಎಂಬ ಒಂದು ಸುರಕ್ಷತೆಯ ಮನೋಭಾವ ಆತನಲ್ಲಿ ಇದ್ದಿದ್ದರಿಂದಲೇ ಪ್ರಿಯರೇ ಆತನು ದೇವರ ಮಹಿಮೆಯನ್ನು ನೋಡೋದಕ್ಕೆ ಸಾಧ್ಯವಾಯಿತು. ಇವತ್ತು ನಾವು ಕೂಡ ಅದೇ ಒಂದು ಭಾವನೆಯೊಂದಿಗೆ ಜೀವಿಸಬೇಕು ಅಂತೇಳಿಯೇ ದೇವರು ನಮ್ಮೊಬ್ಬೊಬ್ಬರನ್ನು ಏನು ಮಾಡಿದ್ದಾರೆ, ಹೆಸರಿಡಿದು ಕರೆದಿದ್ದಾರೆ. ಪೌಲ ಹೇಳ್ತಾನೆ, ಮೊಟ್ಟ ಮೊದಲನೇದಾಗಿ ದೇವರಲ್ಲಿ ಯೇಸುವಿನಲ್ಲಿ ವಿಶ್ವಾಸವಿಡುವಂಥ ಅವಕಾಶ ನಮಗೆ ಸಿಕ್ಕಿದ್ದಕ್ಕಾಗಿ ನೀವು ಆ ದೇವರಿಗೆ ಏನು ಮಾಡಿ, ಕೃತಜ್ಞತೆಯನ್ನು ಸಲ್ಲಿಸಿರಿ. ಇವತ್ತು ಈ ಜಾಗದಲ್ಲಿ ಮೈಸೂರಿನಲ್ಲಿ ಗಾಯತ್ರಿಪುರದಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ವಿಶ್ವಾಸ ಇಟ್ಟು ದೇವರ ಹತ್ರ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವರಿಗೆ ಪ್ರಥಮವಾಗಿ ನೀವು ದೇವರಿಗೆ ಏನು ಮಾಡಬೇಕು, ಆರಾಧನೆಯನ್ನು ಸಲ್ಲಿಸಬೇಕು. ನೀವು ಸಲ್ಲಿಸುವಂಥ ಆರಾಧನೆ ಎಷ್ಟೋ ಮಕ್ಕಳಿಗೆ ಇವತ್ತು ದಾರಿದೀಪವಾಗಿದೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಮುಖಾಂತರ ಅನೇಕರು ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಈ ಸ್ಥಳಕ್ಕೆ ಬರ್ತಾರೆ ಪ್ರಿಯರೇ. ಇದೇ ದೇವರ ವಾಗ್ದಾನ. ಪ್ರೈಸ್ ದ ಲಾರ್ಡ್. ಈಗ ಒಂದು ಸುರಕ್ಷತೆ ಮನೋಭಾವನೆಯನ್ನು ಕೊಟ್ಟಂಥ ದೇವರಿಗೆ ನಾವೇನು ಮಾಡಬೇಕು, ಕೃತಜ್ಞತೆಯನ್ನು ಮಾಡಬೇಕಾ? ಕೊಲೊಸ್ಸೆ 3 1, 2, 3 ಪೌಲ ಹೇಳ್ತಾರೆ, ಈಗ ಈ ಜೀವ ಎಲ್ಲಿ ಮರೆಯಾಗಿದೆ, ಯಾರಲ್ಲಿ ಮರೆಯಾಗಿದೆ, ಯಾರಲ್ಲಿ ಸುರಕ್ಷಿತವಾಗಿದೆ? ಒಂದು ವಾಕ್ಯ ಓದೋಣವಾ? ಒಂದು ವಾಕ್ಯ ಓದಿ ಆಮೇಲೆ ಹಾಡಾಡೋಣ. ಕೊಲೊಸ್ಸೆ 3 ವಾಕ್ಯ 1, 2, 3 ಓದಿ. ನೀವು ಕ್ರಿಸ್ತ ಯೇಸುವಿನೊಂದಿಗೆ, ಪ್ರೈಸ್ ದ ಲಾರ್ಡ್, ಏನಾಗಿದ್ದೀವಿ ನಾವು? ಪುನರುತ್ಥಾನ ಹೊಂದಿರುವುದಾದರೆ. ಪುನರುತ್ಥಾನ ಹೊಂದಿರೋದು ಅಂದರೆ ನಾವು ಪಾಪಕ್ಕೆ ಸತ್ತೋಗಿದ್ದೀವಿ, ನಾವು ಹಳೆಯ ಜೀವನಕ್ಕೆ ಸತ್ತೋಗಿದ್ದೀವಿ, ಇಂದಿನ ಘಟನೆಗಳಿಗೆ ನಾವು ಸತ್ತೋಗಿದ್ದೀವಿ. ಈಗ ನಾನಲ್ಲ, ಪೌಲ ಹೇಳ್ತಾರೆ, ನನ್ನಲ್ಲಿ ಯಾರು ಜೀವಿಸ್ತಾ ಇದ್ದಾರೆ? ಯೇಸು ಜೀವಿಸ್ತಾ ಇದ್ದಾರೆ. ಇಲ್ಲ ಅದೇ ಪೌಲರು ಹೇಳ್ತಾರೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ಪುನರುತ್ಥಾನಗೊಂಡಿದ್ದೀರಿ. ಆಮೇಲೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ. ಯಾವ ವಿಷಯಗಳ ಕಡೆ? ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ. ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ನೀವು ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿರುವುದರಿಂದ ಅವರೊಂದಿಗೆ ನಿಮ್ಮ ಜೀವ. ಇದು ಇಂಪಾರ್ಟೆಂಟ್. ಈಗ ಕ್ರಿಸ್ತ ಯೇಸುವಿನಲ್ಲಿ ನಾನು ಮರಣ ಹೊಂದಿರೋದ್ರಿಂದ ಈಗ ನನ್ನ ಪ್ರಾಣ, ನನ್ನ ಜೀವ, ನನ್ನ ಆತ್ಮ ಈಗ ಯಾರಲ್ಲಿ ಮರೆಯಾಗಿದೆ? ದೇವರಲ್ಲಿ ಮರೆಯಾಗಿದೆ. ಅಂದರೆ ದೇವರ ಆಶ್ರಯದಲ್ಲಿ ನನ್ನ ಆತ್ಮ ಸುರಕ್ಷಿತವಾಗಿದೆ. ಪ್ರೈಸ್ ದ ಲಾರ್ಡ್. ಯಾರ ಮುಖಾಂತರ ಆದ ಕಾರ್ಯ ಇದು? ಕ್ರಿಸ್ತ ಯೇಸುವಿನಲ್ಲಿ ನಾನು ವಿಶ್ವಾಸವಿಟ್ಟ ಕಾರಣ ಆದಂಥ ಕಾರ್ಯ. ಈಗ ಕ್ರಿಸ್ತ ಯೇಸು ತಂದೆಗೂ ನನಗೂ ಮಧ್ಯಸ್ಥನಾಗಿರೋದ್ರಿಂದ ಈಗ ಆ ವಿಶ್ವಾಸ ನನ್ನನ್ನು ಎಷ್ಟೊಂದು ಸೇಫ್ಟಿಯಾದ ಪ್ಲೇಸಲ್ಲಿ ನನ್ನನ್ನು ಸೆಕ್ಯೂರ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಯಾರೂ ಕೂಡ ಹೋಗೋದಕ್ಕಾಗಲ್ಲ ಪ್ರಿಯರೇ. ಅಂಥ ಜಾಗದಲ್ಲಿ ಇವತ್ತು ನಾನು ಏನಾಗಿದ್ದೇನೆ? ಸೇಫ್ ಆಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಆ ಒಂದು ಸೇಫಾದ ಸ್ಥಳವನ್ನು ಕೊಟ್ಟವರು ಯಾರು ನನಗೀಗ? ಯೇಸು ಕ್ರಿಸ್ತರು. ಅದಕ್ಕೆ ದೇವಾಶ್ರಿತರು ಸುರಕ್ಷಿತರು. ಏನು ಹೇಳುತ್ತೆ ನೆಕ್ಸ್ಟ್ ವಾಕ್ಯ? ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಆಗಿರೆ ನಿಮ್ಮ ಆತ್ಮ ಇಲ್ಲಿ ಸುರಕ್ಷಿತವಾಗಿದೆ. ಪರಲೋಕದಲ್ಲಿ ದೇವರಲ್ಲಿ ನೀವು ವಿಶ್ವಾಸ ಇಟ್ಟಿರುವ ಕಾರಣ ನಿಮ್ಮ ಜೀವ ದೇವರಲ್ಲಿ ಮರೆಯಾಗಿದೆ. ಮುಂದೆ ಅಲ್ಲಲ್ಲ, ಅದೇ ಕೊಲೆಸಿ ಒಂದು ಕಂಟಿನ್ಯೂ. ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ, ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ. ಕ್ರಿಸ್ತ ಯೇಸುವೇ ನಿಮ್ಮ ನೈಜ ಜೀವವಾಗಿದ್ದಾರೆ. ನಮ್ಮ ನಿಜವಾದ ಜೀವ ಯಾರಾಗಿದ್ದಾರೆ? ಕ್ರಿಸ್ತ ಯೇಸುವಾಗಿದ್ದಾರೆ. ಆಮೇಲೆ ಅವರು ಪುನರಾಗಮಿಸುವಾಗ ನೋಡಿ, ಅವರು ಪುನರಾಗಮಿಸುವಾಗ ನೀವು ಸಹ ಅವರ ಮಹಿಮೆಯಲ್ಲಿ ಪಾಲುಗಾರರಾಗಿ ಅವರೊಂದಿಗೆ ಪ್ರತ್ಯಕ್ಷರಾಗುವಿರಿ. ಆಮೆನ್, ಆಮೆನ್. ಯೇಸು ಬರುವಾಗ ನಾನೂ ಅವರ ಮಹಿಮೆಯಲ್ಲಿ ಇರ್ತೇನೆ. ಯೇಸು ಬರುವಾಗ ನಾವು ಒಬ್ಬೊಬ್ಬರು ಕೂಡ ಅವರ ಮಹಿಮೆಯಲ್ಲಿ ಇರ್ತೀರಿ. ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾನು ಬದುಕಿದ್ದರೂ ಅವರ ಜೊತೆಯಲ್ಲಿ ಇರ್ತೀನಿ. ಒಂದು ವೇಳೆ ಈ ದೇಹ ಸತ್ತು ಹೋದರೂ ಈ ಆತ್ಮ ಅವರ ಮಹಿಮೆಯಲ್ಲೇ ಇರುತ್ತೆ ಪ್ರಿಯರೇ. ಅವರಿಂದ ಯಾರೂ ಕೂಡ ನಮ್ಮನ್ನು ಬೇರ್ಪಡಿಸೋದಕ್ಕಾಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಆ ಸುರಕ್ಷತೆಯ ಒಂದು ಮನೋಭಾವದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಇವತ್ತು ತುಂಬಿದ್ದಾರೆ. ಇವತ್ತು ನಾವು ಯಾವುದಕ್ಕೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಯೇಸು ಹೇಳಿದ್ದು, ನೀವು ಸ್ವರ್ಗ ರಾಜ್ಯಕ್ಕಾಗಿ ತವಕ ಪಡ್ತಾ ಇದ್ದೀರಾ. ಈಗ ನೀವು ಆ ತವಕ ಏನಾಗ್ತಾ ಇದೆ ಅಂದರೆ ಈ ಲೋಕಕ್ಕೆ ಬೇಕಾದ ಎಲ್ಲ ಒಂದು
ಆಶೀರ್ವಾದಗಳಿರ್ಬೋದು, ನೆರವನ್ನು ಆ ಪರಲೋಕ ಇವತ್ತು ನಿಮಗೆ ಕೊಡ್ತಾ ಇದೆ. ಯೇಸು ಹೇಳಿದ್ದಿದೆ, ನಿಮಗೆಲ್ಲವೂ ಇದರೊಂದಿಗೆ ಸಿಗೋದು. ಚಿಂತೆ ಮಾಡಬೇಡಿ. ಚಿಂತಿಸಿ ನಿಮ್ಮ ಜೀವನಾವಧಿಯನ್ನು ನೀವೇನು ಮಾಡೋಕ್ಕಾಗಲ್ಲ, ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆದಾಮನಿಗೆ ದೇವರು ಹೇಳಿದರು, ಎಲ್ಲವನ್ನು ನಿನಗೆ ಕೊಟ್ಟಿದ್ದೀನಿ, ಎಲ್ಲದರ ಮೇಲೆ ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೀನಿ. ಲೀಗಲಾಗಿ ಅವನಿಗೆ ಅಧಿಕಾರ ಕೊಟ್ಟಿದ್ದರು. ಅಧಿಕಾರವನ್ನು ಏನು ಮಾಡ್ದ ಇವನು? ಸೈತಾನನಿಗೆ ಲೀಗಲಾಗೇ ಕೊಟ್ಟ. ಯೇಸು ಸ್ವಾಮಿ ಲೀಗಲಾಗೆ ಹೋಗಿ ಅದನ್ನೇ ವಾಪಸ್ ತಗೊಬಂದರು. ಈಗ ಆ ಯೇಸು ಮತ್ತೆ ಆ ಲೀಗಲಾಗಿ ನನಗೂ ನಿನಗೆ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಲೀಗಲಾಗಿ ಆಗಿರೋದು, ಇಲ್ಲೀಗಲಾಗಿ ಏನೂ ಆಗಿಲ್ಲ. ಅದಕ್ಕೆ ಬೈಬಲ್ ನಿಜವಾದ ಜೀವವುಳ್ಳ ವಾಕ್ಯಗಳು ಅಂತೇಳಿ ಹೇಳೋದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹಾಗಿದ್ದರೆ ಕಣ್ಣಿಗೆ ಕಾಣುವಂತಹ ಈ ಲೋಕಕ್ಕೆ ಸೋರ್ಸ್ ಯಾವುದು? ಕಣ್ಣಿಗೆ ಕಾಣದಂಥ ಲೋಕ, ಅದೇ ಪರಲೋಕ. ಪ್ರೈಸ್ ದ ಲಾರ್ಡ್. ಆ ದೇವರಲ್ಲಿ ನಿನ್ನ ಜೀವ ಸುರಕ್ಷಿತವಾಗಿದೆ ಪ್ರಿಯರೇ, ಮರೆಯಾಗಿದೆ. ಯಾರೂ ಅಲ್ಲಿ ಹೋಗೋಕ್ಕಾಗಲ್ಲ. ಯೇಸು, ಪವಿತ್ರಾತ್ಮರು, ಆ ತಂದೆ ಬಿಟ್ಟರೆ ಬೇರೆ ಯಾರೂ ಆ ಸ್ಥಳಕ್ಕೆ ಹೋಗೋಕ್ಕಾಗಲ್ಲ. ಅಂಥ ಜಾಗದಲ್ಲಿ ನಿನ್ನನ್ನು ಸುರಕ್ಷಿತವಾಗಿಟ್ಟಿದ್ದಾರೆ. ಆ ದೇವರಿಗೆ ಏನು ಮಾಡಬೇಕು? ನಾವು ಸ್ತೋತ್ರ ಮಾಡೋಣವಾ? ಹೃದಯದಿಂದ ಮಾಡೋಣ. ಈ ವಾಕ್ಯಗಳನ್ನು ನೀವು ನೆನಪಿಸಿಕೊಂಡು ಅರ್ಥವನ್ನು ದೇವರು ಇವಾಗಲೇ ನಮಗೇನು ಮಾಡಿದ್ದಾರೆ? ವಿವರಿಸಿ ಹೇಳಿದ್ದಾರೆ, ಹೌದಲ್ವಾ? ಆ ದೇವರನ್ನು ನಾವು ಹೇಳೋಣ. ಎಂದೂ ಆನಂದ ಎಲ್ಲಿಂದ ಸಿಗೋದು ನಮಗೆ? ಫಿಲಿಪ್ಪಿ 4:4 ಏನು ಹೇಳುತ್ತೆ? ಸತತವೂ ಯಾರಲ್ಲಿ ಆನಂದಿಸಿರಿ? ಮತ್ತೆ ಒತ್ತೆ ಹೇಳ್ತೇನೆ, ಸತತವೂ ನೀವು ಪ್ರಭುವಿನಲ್ಲಿ ಆನಂದಿಸಿರಿ. ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಯಾವ ಅಗತ್ಯಗಳು? ಆಧ್ಯಾತ್ಮಿಕ ಅಗತ್ಯಗಳು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಒಟ್ಟಾಗಿ ಸೇರಿ ಆ ಯೇಸುವನ್ನು ಆರಾಧನೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ. ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉನ್ನತ ಮರೆಯಲಿ ಶಕ್ತನ ನೆರಳಲಿ ಎಂದು ಇರುವೆನು, ಉನ್ನತ ಮರೆಯಲಿ ಶಕ್ತನ ನೆರಳಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು, ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ,
ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ರೆಕ್ಕೆಯಿಂದ ನನ್ನ ಒದಿಸಿ ಕಾದು ನಡೆಸುವ, ರೆಕ್ಕೆಯಿಂದ ರೆಕ್ಕೆಯಿಂದ ನನ್ನ ಒದಿಸಿ ಕಾದು ನಡೆಸುವ. ಹೇಳಿ, ರೆಕ್ಕೆಯಿಂದ ಆತನ ವಚನ ಆತ್ಮನ ಆಯುಧ ನನಗೆ ಖೇಡ್ಯವು. ಆತನ ವಚನ ಆತ್ಮನ ಆಯುಧ ನನಗೆ ಖೇಡ್ಯವು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ ನನ್ನೇಸು ನೀಡುವ, ಎಂದು ಆಮೆನ್. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಮಾರ್ಗದಲ್ಲೆಲ್ಲ ಹೇಳಿ, ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲೇ ಹಿಡಿವರು. ನನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲೇ ಹಿಡಿವರು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಎಂದು ನನ್ನೇಸು ಆಮೆನ್. ಹೇಳಿ, ಎಂದು ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಸಿಂಹದ ಮೇಲೂ ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹೇಳಿ ಮತ್ತೊಮ್ಮೆ,
ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಆಮೆನ್. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹಾಲೆಲೂಯಾ ಆನಂದವೇ, ಹಾಲೆಲೂಯಾ ಆನಂದವೇ, ಹಾಲೆಲೂಯಾ ಆನಂದವೇ, ಹಾಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ, ಕಷ್ಟದ ಸಮಯದಿ ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ, ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ, ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಯೇಸು ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ, ಯೇಸು ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಹಾಲೆಲೂಯಾ ಆನಂದವೇ, ಹಾಲೆಲೂಯಾ ಆನಂದವೇ, ಹಾಲೆಲೂಯಾ ಆನಂದವೇ, ಹಾಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಾಲೆಲೂಯಾ ಆನಂದವೇ, ಹಾಲೆಲೂಯಾ ಆನಂದವೇ, ಹಾಲೆಲೂಯಾ ಆನಂದವೇ, ಹಾಲೆಲೂಯಾ ಆನಂದವೇ. ಆರಾಧನೆ 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 ಆರಾಧನೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ ಯೇಸುವೇ, ನನ್ನೊಡನೆ ಇರುವ ದೇವರೇ ನಿಮಗೆ ಸ್ತೋತ್ರಪ್ಪ. ನಮಗೆ ಸುರಕ್ಷತೆಯ ಮನೋಭಾವನೆಯನ್ನು ಮೂಡಿಸಿದ ದೇವರೇ, ನಮ್ಮ ಎಲ್ಲ ಚಿಂತೆಗಳನ್ನು ಭಯಭೀತಿಗಳನ್ನು ತೆಗೆದು ಹಾಕಿದ ದೇವರೇ, ಈ ಲೋಕ ಶಾಶ್ವತವಲ್ಲ, ಪರಲೋಕದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಎಂದು ನನಗೆ ಮನವರಿಕೆ ಮಾಡಿಕೊಟ್ಟ ದೇವರೇ ನಿಮಗೆ ಸ್ತೋತ್ರಪ್ಪ. ನನ್ನ ಜೀವನಿನಲ್ಲಿ ಮರೆಯಾಗಿದೆ, ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿದೆ
ಏನಿದೆ ಎಂದು ನನಗೆ ಮನವರಿಕೆ ಮಾಡಿಕೊಟ್ಟ ದೇವರೇ ನಿಮಗೆ ಸ್ತೋತ್ರಪ್ಪ. ನಿಮ್ಮ ವಾಕ್ಯಗಳ ಮುಖಾಂತರ ಸತ್ಯವನ್ನು ಮನವರಿಕೆ ಮಾಡಿಕೊಟ್ಟ ದೇವರೇ ನಿಮಗೆ ಆರಾಧನೆ ಸಲ್ಲಿಸ್ತೇನೆ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಜೀವಮಾನ ಕಾಲವೆಲ್ಲ ನಿಮ್ಮೊಬ್ಬರನ್ನೇ ಆರಾಧಿಸ್ತೇನೆ ಅಪ್ಪ. ಪರಲೋಕವನ್ನೇ ನನಗೆ ಕೊಡ್ತೇನೆ ಅಂತೇಳಿ ಹೇಳಿದ ದೇವರೇ ನಿಮಗೆ ಸ್ತೋತ್ರಪ್ಪ. ಯೇಸುವೇ, ನನ್ನ ಗಮನ ಯಾವಾಗಲೂ ಪರಲೋಕದಲ್ಲಿರುವ ನಿನ್ನ ಮೇಲೆ ಕೇಂದ್ರೀಕೃತವಾಗಿರಲಿ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ.